ಬಿಗ್ ಬಾಸ್ ಸೀಸನ್ 12 ಸಾಕಷ್ಟು ವಿಚಾರಗಳಲ್ಲಿ ಸುದ್ದಿಯಲ್ಲಿದೆ. ಸೊ ಈಗಾಗಲೇ ಸಾಕಷ್ಟು ಕಂಟೆಸ್ಟೆಂಟ್ಗಳು ಒಳಗಡೆ ತಮ್ಮ ಆಟವನ್ನು ನೀಡಿ ಹೊರಗಡೆ ಬಂದಿದ್ದಾರೆ, ಅವರ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಸದ್ಯಕ್ಕೆ ಸುಮಾರು 14 ವಾರಗಳ ಕಾಲ ಅಲ್ಲಿ ಕಳೆದು ಒಂದಿಷ್ಟು ಆಟಗಳನ್ನು ಆಡಿ ಹೊರಬಂದಿರುವಂಥ ಸ್ಪಂದನ ಸೋಮಣ್ಣ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಮೊದಲಿಗೆ ಕಂಗ್ರ್ಯಾಚುಲೇಷನ್. ಹಾಯ್, ನಮಸ್ತೆ, ಥ್ಯಾಂಕ್ ಯು. ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ. ಅಷ್ಟು ಮನೆಯೊಳಗಡೆ ಇರುವಂಥ ಅಷ್ಟು ಕಂಟೆಸ್ಟೆಂಟ್ಗಳಲ್ಲಿ ನೀವು ತುಂಬ ಚೆನ್ನಾಗಿ ಕನ್ನಡ ಮಾತಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಐ ಡೋಂಟ್ ನೋ, ನಾನು ಅದಾದಮೇಲೆ ಏನು ಹೇಳಬೇಕು ನಂಗೆ ಗೊತ್ತಿಲ್ಲ, ಬಟ್ ಥ್ಯಾಂಕ್ ಯು. ಸ್ಪಂದನ್ ಅಂದ್ಕೊಂಡಿದ್ರಾ ಬಿಗ್ ಬಾಸಿಗೆ ನಾನು ಸೆಲೆಕ್ಟ್ ಆಗ್ತೀನಿ, ನಾನು ಇಷ್ಟು ದಿವಸ 14 ವಾರಗಳ ಕಾಲ ಇರ್ತೀನಿ ಅನ್ನುವಂಥ ಒಂದು ನಂಬಿಕೆ ಇತ್ತಾ? ಹಾನೆಸ್ಟ್ಲಿ ಹೋಗೋಕ್ಕೆ ಮುಂಚೆ ಇತ್ತು. ಓಕೆ, ಅಂದರೆ ಐ ಹ್ಯಾವ್ ಡನ್ ನನ್ನ ಲೈಫಲ್ಲಿ ನಾನು ಒಂದಷ್ಟು ಡಿಸಿಷನ್ಸ್ ತೊಗೊಂಡಿದ್ದೀನಿ. ಆಮೇಲೆ ನನ್ನ ಇಂಟ್ಯೂಷನ್ ಪ್ರಕಾರ ಕೆಲವುದೆಲ್ಲ ವರ್ಕ್ ಆಗಿದೆ. ಸೊ ಅದೆರಡು ಇರೋದ್ರಿಂದ ಒಂದಷ್ಟು ವಾರಗಳ ಕಾಲ ಇರ್ತೀನಿ ಅಂತ ಅನಿಸಿತ್ತು ಹೊರಗಡೆಯಿಂದ. ಬಟ್ ಅಲ್ಲಿ ಹೋಗಿದ್ದು ಫಸ್ಟ್ ವೀಕ್ ಅದು ಸ್ವಲ್ಪ ಕಾನ್ಫಿಡೆನ್ಸ್ ಕಮ್ಮಿ ಆಯ್ತು ನನಗೆ. ಯಾಕಂದರೆ ನಾವು ಜಂಟಿಯಾಗಿ ಹೋದಾಗ ಮನೇಲಿ ಸ್ವಲ್ಪ ಇಮೇಜ್ ನಮ್ಮದೇನಿದೆ ಮಾತುಗಳು ಆಡೋಕ್ಕಾಗಲಿ ಎಲ್ಲರೂ ಒಂಥರ ತುಂಬ ಅಂತ ಅನಿಸಿದ್ರು. ಆವಾಗ ಫಸ್ಟ್ ವೀಕ್ ಸ್ವಲ್ಪ ಕಷ್ಟ ಆಯಿತು, ಬಟ್ ಗ್ರ್ಯಾಜುಲಿ ಅಗೇನ್ ಆ ಕಾನ್ಫಿಡೆನ್ಸ್ ವಾಪಸ್ ಬಂತು ಅನ್ಸುತ್ತೆ ನನಗೆ. ಎಲ್ಲರೂ ತುಂಬ ಚೆನ್ನಾಗಿ ಜಗಳ ಆಡೋರಲ್ಲಿ ಸ್ಪಂದನಿಗೆ ಜಗಳ ಆಡೋಕ್ಕಷ್ಟು ಬರಲ್ಲ ಅನಿಸುತ್ತೆ. ಅಂದರೆ ನಂಗೆ ಜಗಳ ತುಂಬ ಒಂಥರ ಪರ್ಸ್ನಲಾಗಿ ಹರ್ಟ್ ಆದಾಗ ಮಾತ್ರ ಜಗಳ ಆಡಬೇಕು ಅಂತ ಇತ್ತು. ಎಲ್ಲ ವಿಷಯಕ್ಕೂ ನಂಗೆ ಜಗಳ ಆಡಬೇಕು, ಬಟ್ ನಂಗೆ ಏನು ಒಪಿನಿಯನ್ಸ್ ಇತ್ತು ಅದನ್ನು ಹೇಳಲೇಬೇಕು ಅಂತ ಅಂತೂ ಒಂದು ತಲೆಯಲ್ಲಿತ್ತು. ಅದನ್ನು ನಾನು ಮಾಡಿದ್ದೀನಿ ಆಲ್ ದ ಟೈಮ್, ಅದು ಯಾರಾಗಿದ್ದರು. ಬಟ್ ಅದನ್ನು ಜಗಳ ಆಡೇ ಹೇಳಬೇಕು ಅಥವಾ ಎಲ್ಲದಕ್ಕೂ ಜಗಳ ಮಾಡಬೇಕು ಅಂತ ಅನಿಸ್ಲಿಲ್ಲ. ಜಂಟಿಯಾಗಿ ಒಳಗಡೆ ಹೋಗ್ತೀರಾ. ಮಾಳು ಮತ್ತು ನಿಮ್ಮ ಕಾಂಬಿನೇಷನ್ ಬಗ್ಗೆ, ಮಾಳು ಹಿಂದಿನ ವಾರ ಬಂದರು, ಇವತ್ತು ಸ್ಪಂದನ ಬಂದರು, ಅದು ಒಟ್ಟೊಟ್ಟಿಗೆ ಎಕ್ಸಿಟ್ ಆಗಿದ್ದೀರಾ ನೀವು. ಹೆಂಗಿತ್ತು ನಿಮ್ಮಿಬ್ಬರ ಕೆಮಿಸ್ಟ್ರಿ? ನಿಮಗೆ ಅದು ವರ್ಕೌಟ್ ಆಯ್ತು ಅನ್ಸುತ್ತಾ? ಭಾಷೆ ಆಗಿರ್ಬೋದು ಅಥವಾ ಆ್ಯಕ್ಟಿವಿಟೀಸಲ್ಲಿ ತೊಂದರೆ ಆಯಿತಾ? ಸ್ಟಾರ್ಟಿಂಗ್ ಆ್ಯಕ್ಚುಲಿ ಮಾಳು ನನ್ನ ಜೊತೆ ಸ್ವಲ್ಪ ಕಷ್ಟ ಆಯಿತು. ಅಂದರೆ ಅವರೂ ಹೇಳ್ತಾಯಿದ್ರು ನಾನು ಯಾವ ಹುಡುಗಿರ ಜೊತೆನೂ ಇಷ್ಟು ಕ್ಲೋಸಾಗಿ ಇರಲಿಲ್ಲ, ಅಂದರೆ ಇಷ್ಟು ಒಡನಾಟ ಇರಲಿಲ್ಲ ಅಂತ. ಬಟ್ ಆಮೇಲೆ ಒಂಥರ ನಾನು ಯಾವಾಗ ಅವ್ರನ್ನ ಮಾಳುವಣ್ಣ ಹಂಗೆಲ್ಲ ಇದು ಮಾಡ್ಕೋಬೇಡಿ ಅಂತ ಹೇಳೋಕ್ಕೆ ಶುರು ಮಾಡಿದೆ. ಅವರು ಒಂಥರ ನಂಗೆ ಮನೇಲೆಲ್ಲ ಹೇಳ್ತಿದ್ರು ನಿಂಗೆ ಹೆಂಗೆ ಅವ್ರ ಭಾಷೆ ಅರ್ಥ ಆಗ್ತಿದ್ರು, ಅವ್ರು ಫಾಸ್ಟಾಗಿ ಮಾತಾಡ್ತಿದ್ರು ಅಂತ. ಐ ಪಿಕ್ ದಟ್ ವೆರಿ ಅರ್ಲಿ. ಯಾಕಂದರೆ ನಂಗೆ ಸರ್ವೈವ್ ಆಗಲೇಬೇಕಾಗಿತ್ತು. ಅವಾಗ ನಾನು ಸರ್ವೈವ್ ಆಗಬೇಕು ಅಂದರೆ ನಂಗೆ ಅವ್ರ ಮಾತನ್ನು ಅರ್ಥ ಮಾಡ್ಕೋಬೇಕು, ಅವ್ರು ಏನು ಹೇಳ್ತಿದ್ದಾರೆ ಅರ್ಥ ಮಾಡ್ಕೋಬೇಕು ಅಂತಾಯಿತು. ಬಟ್ ಆಫ್ಟರ್ ಸೆಕೆಂಡ್ ವೀಕ್ ಅವರು ತುಂಬ ಚೆನ್ನಾಗಿ ಆಟಾಡಿದ್ರು. ಅಂದರೆ ನಾನು ಅವ್ರಿಗೆ ಹೇಳ್ತಾಯಿದ್ದೆ ಹೋದರೆ ಇಬ್ಬರೂ ಹೋಗ್ಬಿಡ್ತೀವಿ ಮಾಡೋಣ ಪ್ಲೀಸ್, ನಂಗೆ ಇನ್ನೂ ಇರಬೇಕು. ಸೆಕೆಂಡ್ ವೀಕ್ ಅವ್ರು ಹೇಳ್ತಾರೆ ನಂಗೆ ಮನೆಗೆ ಹೋಗ್ಬೇಕು ಅನಿಸ್ತಿದೆ, ನಂಗೆ ಇದೆಲ್ಲ ಬರಲ್ಲ ಅಂತ ಹೇಳ್ತಾರೆ. ಬಟ್ ನಾನು ಕೇಳ್ಕೊಂಡ ತಕ್ಷಣ ನಾನು ತುಂಬ ಸ್ಪೋರ್ಟಿವ್ ಆಗಿ ತೊಗೊಂಡು ತುಂಬ ಚೆನ್ನಾಗಿ ಆಟಾಡಿದ್ರು. ಅದಾದಮೇಲೆ ಒಂದು ಅಷ್ಟು ದಿನಗಳವರೆಗೂ ನಮ್ಮ ರ್ಯಾಪು ಚೆನ್ನಾಗಿತ್ತು. ಓಕೆ, ಹೋಗಬೇಕಾದ್ರೆ ಒಂದು ವೆಯ್ಟ್ ಇರ್ತೀರಾ, ಬರಬೇಕಾದ್ರೆ ಒಂದಿಷ್ಟು ವೆಯ್ಟ್ ಆಗಿರ್ತೀರಾ. ಸೊ ಎಷ್ಟು ಕಳ್ಕೊಂಡ್ರೆ ಅಥವಾ ಜಾಸ್ತಿ ಆದ್ರೆ? ವೆಯ್ಟ್ ಕಳ್ಕೊಂಡಿದ್ದೀನಿ, ಬಟ್ ಅದು ಕಾಣಿಸ್ತಿಲ್ಲ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಬಟ್ ಜೆನ್ಯೂನ್ಲಿ ವೆಯ್ಟ್ ಕಳ್ಕೊಂಡಿದ್ದೀನಿ. ಅಂದರೆ ಎಷ್ಟು ಆಗಿರ್ಬೋದು ನಿಮ್ಮ ಪ್ರಕಾರ? ಹೋಗುವಾಗ ಎಷ್ಟಿದ್ರಿ? ನೀವು ಇದೆಲ್ಲ ಕೇಳಬಾರ್ದು ಆ್ಯಕ್ಚುಲಿ. ಬಟ್ ಹೋಗ್ಬೇಕಾದ್ರೆ ನಾನು ಆವಾಗ ಸೀರಿಯಲು ಮುಗ್ದಿತ್ತು, ಮನೇಲಿದ್ದೆ ನಾನು 1 ಮಂತು. ನಾನು ಸ್ವಲ್ಪ ಏನಂತಾರೆ ದಪ್ಪ ಆಗಿದ್ದೆ ಅಂತ ಫೀಲ್ ಆಗ್ತಿತ್ತು. ಬಟ್ ನಾನು ತೀರಾ ಸಣ್ಣ ಆಗಿದ್ದೀನಿ ಅನಿಸ್ತಿಲ್ಲ. ನಾವು ಐ ಆಮ್ ಕರೆಕ್ಟ್ ಅಂತ ಅನ್ಸುತ್ತೆ ನನಗೆ, ಬ್ಯಾಲೆನ್ಸ್ ಆಯಿತು ಅಂತ. ಅಂದರೆ ಎಷ್ಟು ರಿವೀಲ್ ಮಾಡಲ್ಲ ಗೊತ್ತಿಲ್ಲ, ವೆಯ್ಟ್ ನೋಡಿಲ್ಲ ನಾನು. ಧ್ರುವಂತನ್ನ ಕಂಡ್ರೆ ಅಷ್ಟು ಕೋಪನ ಸ್ಪಂದನಗೆ? ಅದೇನೋ ಅವ್ರ ಜೊತೆನೇ ಜಗಳ ಆಗೋ ಥರ ಸಿಚುವೇಶನ್ ಬರ್ತಿತ್ತು. ಫಸ್ಟ್ ಜಗಳ ನಮ್ಮ ಮನೇಲಿ ಆಡಿದ್ದು ಅವ್ರ ಜೊತೆನೇ. ಆಮೇಲೆ ಮತ್ತೆ ಏನೋ ಆ್ಯಕ್ಟಿವಿಟಿಲೂ ಅವ್ರ ಹೆಸರೇ ನಂಗೆ ನೆನಪು ಬರುತ್ತೆ. ಮತ್ತೆ ಸರಿ ಹೋಗೋಕ್ಕೆ ಟ್ರೈ ಮಾಡ್ತೀವಿ, ಮತ್ತೆ ಅವರು ನಂಬಿಕೆ ದ್ರೋಹಿ ಇವರು ಸ್ಟ್ರ್ಯಾಟಜಿ ಮಾಡ್ತಾರೆ. ಆ ಥರನೇ ಗೊತ್ತಿಲ್ಲ. ಅಂದರೆ ಅವರೊಂಥರ ಚೆನ್ನಾಗಿ ರೆಸ್ಪೆಕ್ಟ್ಫುಲ್ಲಾಗೆ ಮಾತಾಡಿಸ್ತಾಯಿದ್ರು, ಬಟ್ ಅವ್ರು ಕೋಪಕ್ಕೆ ಹೋದಾಗ ಹೆಂಗೆಂಗೋ ಆಡ್ಬಿಡ್ತಿದ್ರು ಅನಿಸುತ್ತೆ. ಅದು ಸೆಟ್ ಆಗ್ತಿರ್ಲಿಲ್ಲ. ಕಾವ್ಯ, ನಿಮ್ಮ ಬಾಂಡಿಂಗ್ ಅಷ್ಟಕ್ಕಷ್ಟೇ ಇತ್ತು ಸ್ಟಾರ್ಟಿಂಗು. ಹೋಗ್ತಾ ಹೋಗ್ತಾ ನಿಮ್ಮ ಬಾಂಡಿಂಗ್ ತೀರಾ ಕ್ಲೋಸ್ ಆಗ್ತಾ ಬಂದಂಗಿತ್ತು. ಎಲ್ಲಿ ಯಾವ ಸಿಚುವೇಶನಲ್ಲಿ ನಿಮಗೆ ಕಾವ್ಯನ ಮೇಲೆ ತುಂಬ ನಂಬಿಕೆ ಬಂದಿತ್ತು ಅಂತ? ಸುಮಾರು ಇನ್ಸ್ಟೆನ್ಸ್ ಇದೆ. ಅಂದರೆ ಇವಾಗ ಒಂದು ಕಬಡ್ಡಿ ಟಾಸ್ಕ್ ಅಂತ ಆಡ್ತೀವಿ ನಾವು ಕಾಲೇಜ್ ಟೈಮಲ್ಲಿ. ನಾವಿಬ್ಬರು ಆಪೋಸಿಟ್ ಟೀಮಲ್ಲೇ ಇರ್ತೀವಿ. ಬಟ್ ಟಾಸ್ಕ್ ಅಂದಾಗ ಅವಳ ನಂತರ ಸ್ಟ್ರೇಟಾಗಿ ಹೇಳ್ತಾಳೆ, ನೀನೇ ಟಾಸ್ಕ್ಗೆ ಮುಂದೆ ಬಂದು ಆಡೋವರೆಗೂ ಏನೋ
ಕಷ್ಟ ಆಗುತ್ತೆ, ಅದನ್ನು ಮನೆಯವ್ರು ನೆಕ್ಸ್ಟ್ ವೀಕ್ ಹೇಳಿದಾಗ ನೀನು ಫೇಸ್ ಮಾಡಬೇಕಾಗುತ್ತೆ ಅಂತ. ನಂಗೆ ಗೊತ್ತಿಲ್ಲ ಅವಳು ಹೇಳಿದ್ರೆ ನನ್ನ ಮನಸ್ಸಿಗೆ ತುಂಬ ತೊಗೊಂಡು ನಾನು ಆ ಟಾಸ್ಕ್ಗೆ ಹೋಗಿ ನಾನೇ ಆಟಾಡ್ತೀನಿ, ಪಾಯಿಂಟ್ಸ್ ತೊಗೋತೀನಿ. ಅವಳು ಆಪೋಸಿಟ್ ಟೀಮಲ್ಲಿ ಇದ್ದರೂ ನಂಗೆ ಅವಳು ಆ ಇನ್ಪುಟ್ ಕೊಡ್ತಾಳೆ. ಅದೆಲ್ಲೋ ನಂಗೆ ಒಂಥರ ಯುನೋ ಆ ಕಂಫರ್ಟ್ ಫೀಲ್ ಆಗುತ್ತೆ ಆವಾಗಿಂದ. ಆ್ಯಂಡ್ ನಾನೇನಾದ್ರು ಅವಳ ಬಗ್ಗೆ ನೆಗೆಟಿವ್ ಹೇಳಿದಾಗ್ಲೂ ಅವಳು ಅಷ್ಟೇ ಸ್ಪೋರ್ಟಿವ್ ಆಗಿ ತೊಗೋತಾಳೆ, ಅಂದರೆ ಯಾಕೆ ಹಿಂಗೆ ಹೇಳಿದ್ಲು ಅಂತ ತೊಗೋತಾಳೆ. ಸೊ ಅದೆಲ್ಲೋ ಯುನೋ ಐ ನೀಡೆಡ್ ಅ ಫ್ರೆಂಡ್, ಶೀ ನೀಡೆಡ್ ಅ ಫ್ರೆಂಡ್, ಅದು ಆ ಸಿಸ್ಟರ್ಹುಡ್ ಥರ ಅನಿಸ್ತು. ಸೂರಜ್ ಇದ್ದಾಗ 2 ಟ್ರೋಲ್ ಪೇಜಸ್ಗಳು ರೆಡಿ ಆಗಿದ್ವು, ಒಂದು ರಾಶಿಕಾ ಸೂರಜ್, ಇನ್ನೊಂದು ಸ್ಪಂದನ ಸೂರಜ್. ಗೊತ್ತಿತ್ತ? ನಿಜವಾಗ್ಲೂ ಗೊತ್ತಿರಲಿಲ್ಲ ಸ್ಪಂದನ ಸೂರಜ್ದು ಫ್ಯಾನ್ ಪೇಜ್ ಇದೆ ಅನ್ನೋದು, ಯೋಚನೆನೂ ಮಾಡಿರಲಿಲ್ಲ. ಯಾಕಂದರೆ ಲೀಸ್ಟ್ ಇಂಟ್ರ್ಯಾಕ್ಟೆಡ್ ನನ್ನ ಮನೇಲಿ ಸೂರಜ್ ಜೊತೆನೇ ಅನಿಸುತ್ತೆ. ತುಂಬ ಕಡಿಮೆ ಮಾತಾಡಿರೋದು, ಯಾವಾಗಲೂ ಅವಾಗವಾಗ ಮಾತಾಡಿರೋದು. ಆಮೇಲೆ ಅವನದೇನು ಒಪಿನಿಯನ್ಸು ಏನು ಅಷ್ಟೆಲ್ಲ ನಂಗೆ ಗೊತ್ತೇ ಇರಲಿಲ್ಲ ಅವನ ಬಗ್ಗೆ. ಇಟ್ಸ್ ವೆರಿ ಸರ್ಪ್ರೈಸಿಂಗ್, ಯಾಕದಾಯಿತು ಅಂತಲೂ ನನಗೆ ಗೊತ್ತಿಲ್ಲ. ಬಟ್ ಸೂರಜ್ ನಿಮ್ಮ ಒಂದು ಬಾಂಡಿಂಗ್ ಇರಲಿಲ್ಲ ಅಂತಿದ್ದೀರಾ, ಬಟ್ ರಾಶಿಕಾ ಸೂರಜ್ ಬಾಂಡಿಂಗ್ ನೀವು ಕಣ್ಣಾರೆ ನೋಡಿರ್ತೀರಾ. ಆ ಒಂದು ಫ್ಯಾನ್ ಪೇಜ್ಗೆ ಅರ್ಥ ಇದೆಯಾ? ಇದೆ ಅನಿಸುತ್ತೆ. ಅಂದರೆ ಅವರಿಬ್ರಿಗೂ ಬಟ್ ಲಾಸ್ಟ್ ವೀಕ್ ರಾಶಿ ಹೇಳ್ತಿದ್ಲು ನಾನು ಲಾಸ್ಟ್ ವೀಕ್ ನಾನು ಬರೋಕ್ಕೂ ಒಂದು ವಾರದ ಮುಂಚೆ ಅವ್ರ ಜೊತೆ ಜಾಸ್ತಿ ಮಾತಾಡ್ತಿದ್ದೆ. ಆವಾಗ ಅವನ ಜಾಗದಲ್ಲಿ ಹುಡುಗಿ ಇದ್ದಿದ್ರೆ ಈ ಥರ ಎಲ್ಲ ಬರ್ತಿರ್ಲಿಲ್ಲ, ಹುಡುಗ ಇರೋದಕ್ಕೆ ಈ ಥರ ಬಂತು ಅಂತ ಹೇಳ್ತಾಳೆ. ಬಟ್ ಐ ಡೋಂಟ್ ನೋ, ದೇ ಆಲ್ಸೋ ಲುಕ್ಡ್ ಕ್ಯೂಟ್ ಟುಗೆದರ್ ಒಟ್ಟಿಗೆ. ಆ್ಯಂಡ್ ಅವ್ರದ್ದು ಎಕ್ಸ್ಪೆಕ್ಟೇಷನು ಇತ್ತು, ಪೇಜ್ಗಳು ಕ್ರಿಯೇಟ್ ಆಗಿರ್ಬೋದು. ಆ್ಯಂಡ್ ಬಟ್ ರಾಶಿಗೆ ಅದು ಮೈನಸ್ ಆಯಿತು ಅಂತ ಅನಿಸ್ತಾಯಿತ್ತು ಒಳಗಡೆ ನನಗೆ. ಮನೇಲಿ ನಾನು ವೀಕೆಂಡಲ್ಲೂ ಅದನ್ನ ಸುಮಾರು ಸಲ ಹೇಳ್ತೀನಿ, ರಾಶಿ ಗೇಮಿಗೆ ಎಲ್ಲೋ ಅವರಿಬ್ಬರೇ ಇರ್ತಾರೆ, ಅವಳ ಗೇಮ್ ಹಾಳಾಗ್ತಿದೆ ಅಂತ ಹೇಳಿರ್ತೀನಿ. ಆದರೆ ನೀವು ಹೊರಗೆ ಬರದೇ ಇದ್ದಾಗ ಒಂದಿಷ್ಟು ವಿಚಾರಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇತ್ತು. ಸೊ ಇಷ್ಟು ದಿವಸ ಕಾಲ ಇದ್ದಿದ್ದು ಸ್ಪಂದನ ಬರೀ ಬುಕ್ಲೆಟ್ ಓದ್ಕೊಂಡು ಟಾಸ್ಕ್ ಅಂತ ಬಂದಾಗ ಏನೂ ಇಲ್ಲ ಅಂತ, ಬಟ್ ಅದಕ್ಕೆ ಕ್ಲಾರಿಟಿ ಕೊಡೋದಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದ್ದಂಥ ಒಂದಿಷ್ಟು ಸ್ಟೇಟ್ಮೆಂಟ್ಗಳಿಗೆ. ಅಂದರೆ ಬರೀ ಬುಕ್ಲೆಟ್ ಓದ್ತಾ ಇದೆ ಅದಕ್ಕೋಸ್ಕರ ಇದ್ದೆ ಅಂದರೆ ಆ ಥರ ಸ್ಟೇಟ್ಮೆಂಟ್ ಹೆಂಗೆ ಮಾಡೋಕ್ಕಾದ್ರೂ ಸಾಧ್ಯ ಅನಿಸುತ್ತೆ. ಯಾಕಂದರೆ ಬರೀ ಬುಕ್ಲೆಟ್ ಓದೋದ್ರಿಂದ ಇರ್ಬೋದಿತ್ತು, ಒಂದು 2 ವಾರನೋ ಏನೋ ಇರ್ಬೋದಿತ್ತೇನೋ. ಬಟ್ ಇಷ್ಟು ದಿನಗಳ ಕಾಲ ಅದೊಂದಕ್ಕೋಸ್ಕರ ಉಳಿಸ್ಕೋತಾರೆ, ಅಥವಾ ಇಷ್ಟು ದೊಡ್ಡ ಶೋನ ಅದು ಒಂದರಿಂದ ಒಂದು ಕಂಟೆಸ್ಟೆಂಟ್ ಇರ್ತಾರೆ ಅಂದರೆ ಅದು ಕಂಪ್ಲೀಟ್ಲಿ ಸುಳ್ಳಾಗುತ್ತೆ. ಆ್ಯಂಡ್ ಅಫ್ಕೋರ್ಸ್ ನನಗೆ ಟಫ್ ಟೈಮ್ಸ್ ಇತ್ತು ಟಾಸ್ಕ್ ಆಡುವಾಗ, ಬಟ್ ಅದನ್ನ ಓವರ್ಕಮ್ ಮಾಡಿ ನಾನು ಆಡಿದೆ ಅನ್ನೋದು ನನಗೊಂದು ಖುಷಿ ಇದೆ. ಯಾಕಂದರೆ ಅದೇ ಏನಂತಾರೆ, ಸೇಫ್ ಆ್ಯಂಡ್ ನಾಮಿನೇಟೆಡ್ ವೀಕ್ ಅಂತ ಆದಾಗ ಆಗಿರ್ಬೋದು, ಅದು ನೆಕ್ಸ್ಟ್ ವೀಕು ಡೆವಿಲ್ ವೀಕ್ ಆಗಿದ್ದು ನೆಕ್ಸ್ಟ್ ವೀಕು, ಈ ಥರದ ವೀಕ್ಸಲ್ಲೆಲ್ಲನೂ ಐ ಗೇವ್ ಮೈ ಬೆಸ್ಟ್. ಎಲ್ಲೋ ಕ್ವೆಶ್ಚನ್ ಮಾಡೋ ಥರ ಮಾಡ್ಕೊಳ್ಳಿಲ್ಲ ಅಂತ ಅನಿಸುತ್ತೆ. ಬಟ್ ಇನಿಷಿಯಲಿ ಹೌದು, ಟಾಸ್ಕ್ ಅಂದರೆ ನನ್ನ ಕೈಲಿ ಆಗಲ್ವಾ, ಅವ್ರು ನನಗಿಂತ ಸ್ಟ್ರಾಂಗ್ ಇದ್ದಾರಾ ಅಂತ ಬಂದಿದ್ದು, ನನಗೂ ಥಾಟ್ ಬಂದಿದ್ದು ಇದೆ. ಆಟ ಅಂತ ಬಂದರೆ ಫ್ರ್ಯಾಕ್ಚರ್ ಮಾಡೋದೇ ಜಾಸ್ತಿನಾ ಸ್ಪಂದನ? ನಂಗೆ ಒಂದೇ ಸಲ ಆಗಿದ್ದದು, ನಂಗೆ ಕಾಲು ಫ್ರ್ಯಾಕ್ಚರ್ ಆಗಿರಲಿಲ್ಲ, ಬಟ್ ಕಾಲು ಏಟಾಗಿತ್ತು ಅದು. ಬಟ್ ಅದೇ ವೀಕ್ ಆಯಿತು, ಅದು ತುಂಬ ನನಗೊಂದು ಬೇಜಾರಾಗಿದ್ದು. ಆಮೇಲೆ ಟಾಸ್ಕ್ ಆಡೋಕ್ಕೆ ಅಂತ ಹೋದೆ ನಾನು, ಟಾಸ್ಕಿಂದ ಮನೆಗೆ ಹೋಗ್ಬಿಟ್ರೆ ಇಲ್ಲಿಗೆ ಜರ್ನಿ ಎಂಡ್ ಆಗಿಬಿಟ್ರೆ ಆ ಥರ ಎಲ್ಲ ಮೆಂಟಲಿ ಸ್ವಲ್ಪ ಎಫೆಕ್ಟ್ ಆಗಿದ್ದು ವಾರ ಅದು. ಯಾಕಂದರೆ ಆ ವಾರ ನಾನು ಚೆನ್ನಾಗಿ ಆಡಬೇಕು, ಒಂದು ಸಪೋರ್ಟ್ ಅಂತ ಇರ್ತಾರೆ, ಜೋಡಿಯಾಗೆ ಆಡಬೇಕು ಅಂತ ಹೇಳ್ತಾರೆ. ನಾನು ಅಭಿನ್ ಚೂಸ್ ಮಾಡ್ಕೋತೀನಿ, ಅವನು ಟಾಸ್ಕಲ್ಲಿ ಚೆನ್ನಾಗಿ ಆಡ್ತಾನೆ, ಹೀಸ್ ಕಾಮ್ ಆ್ಯಂಡ್ ಕಂಪೋಸ್ಡ್, ಸೊ ಇಟ್ಸ್ ಗುಡ್ ಅಂತ. ಆ ವಾರ ಅದಾಗಿ ತುಂಬ ಬೇಜಾರಾಯಿತು, ಮೆಂಟಲಿ ತುಂಬ ಎಫೆಕ್ಟ್ ಆಯಿತು ಅದ್ರ ಜೊತೆಗೆ. ಇನ್ನು ವಿಟಿಯಲ್ಲಿ ಅಯ್ಯೋ ಹಾಲು ಚೆಲ್ಲೋಗೋಯ್ತು ಅನ್ನುವಂಥದ್ದು ಒಂದು ಚಿಕ್ಕ ಬಿಟ್ಟು ಬಿಡ್ತಾರೆ, ಹೆಂಗನ್ಸ್ತು ಅದನ್ನು ನೋಡಿದಾಗ? ಮತ್ತು ಆ ಸಂದರ್ಭ ಹೇಗಿತ್ತು? ಅದೇನಾಗಿರುತ್ತೆ ಅಂದರೆ ನಂಗೆ ತುಂಬ ಅವತ್ತು ಐ ವಿಲ್ ನಾಟ್ ಬಿ ಓಕೆ. ಬೆಳಗ್ಗೆ ಎದ್ದ ತಕ್ಷಣ ಒಂದು ಕ್ಯೂವಲ್ಲಿ ನಿಲ್ಲೋ ಥರ ರಘು ಸರ ಹಾಲು ಕಾಯಿಸೋವರೆಗೂ ವೆಯ್ಟ್ ಮಾಡಿ 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 ಹಾಕ್ಸ್ಕೊತೀನಿ, ಹಾಕ್ಸ್ಕೊಂಡು ನೀರು ಹಾಕೊಂಡ್ಬಿಡ್ತೀನಿ, ಅದು ಆರೋಗ್ಬಿಡುತ್ತೆ. ಅವನಲ್ಲಿ ಇಟ್ಟ ತಕ್ಷಣ ನಾನು ಅಷ್ಟು ವೆಯ್ಟ್ ಮಾಡಿ ಅವ್ರು 2 ಸೌಟ್ ಹಾಕಿರ್ತಾರೆ, ಅದು ಚೆಲ್ಲೋಗುತ್ತೆ. ಅವತ್ತೊಂಥರ ತುಂಬ ಬೇಜಾರಾಯಿತು. ಐ ಡೋಂಟ್ ನೋ ವೈ, ಐ ಫೆಲ್ಟ್ ರಿಯಲಿ ಬ್ಯಾಡ್, ಅಯ್ಯೋ ಹಾಲು ಚೆಲ್ಲೋಯ್ತಲ್ಲ ಅಂತ. ಬೆಳಗ್ಗೆ ಒಂದು ಕಪ್ ಕಾಫಿ ನಂಗೆ ತುಂಬ ಮ್ಯಾಟ್ರ್ ಆಗ್ತಿತ್ತು ಆವಾಗ. ಬಟ್ ಲೇಟರ್ ಆನ್ ಇದಕ್ಕೆ ಹತ್ನ ಅಂತ ಅವರೆಲ್ಲರೂ ರೇಗ್ಸಕ್ಕೆ ಶುರು ಮಾಡಿದ್ಮೇಲೆ ಅಯ್ಯೋ ಇದಕ್ಕೆ ಹತ್ಬಿಟ್ನಲ್ಲ ಅಂತ ಅನಿಸ್ತು. ಇನ್ನೊಂದು ವಿಚಾರ, ಈಗಾಗಲೇ ಧನುಷ್ ನಿಮಗೆ ತುಂಬ ಹತ್ತಿರ ಅನಿಸುತ್ತೆ. ಸೊ ಧನುಷ್ ಬಗ್ಗೆ ಮಾತಾಡೋದಾದರೆ, ಯಾಕಂದರೆ ಹೊರಗಡೆ ಬರಬೇಕಾದ್ರೆ ಅವ್ರಿಗೊಂದು ಹಗ್ ಮಾಡಿ ಬರ್ತೀರಾ?
ಅಂದರೆ ಹೌದು, ಆ ಮನೇಲಿ ಒಂದು ಕಂಫರ್ಟ್ ಮಾಡಿದ್ದು ಧನುಷ್, ಕಾವ್ಯ, ಧನುಷ್, ನಾನು, ನಮ್ಮದೊಂದು ಕಂಫರ್ಟಬಲ್ ಝೋನ್ ಇತ್ತು. ಏನೋ ಒಂಥರ ಫೀಲ್ ಆಯಿತು, ನಾವು ಕುತ್ಕೊಂಡು ಅಷ್ಟೊತ್ತು ಮಾತಾಡ್ತಿದ್ದಿದ್ದು. ಗೇಮ್ ಬಗ್ಗೆ ನನ್ನ ಪರ್ಸ್ಪೆಕ್ಟಿವ್ ಇದು, ನಿನ್ನ ಪರ್ಸ್ಪೆಕ್ಟಿವ್ ಇದು, ನೀನು ಯಾಕೆ ಹಂಗೆ ಯೋಚನೆ ಮಾಡಲಿಲ್ಲ, ನೀನು ಹಿಂಗೆ ಹೇಳಬೇಕಿತ್ತು. ಆ್ಯಂಡ್ ನಂಗೆ ಅವನಲ್ಲಿ ಇಷ್ಟ ಆಗಿದೆ ಏನಂದರೆ, ನಾನು ಅವನ್ನ ನಾಮಿನೇಟ್ ಮಾಡ್ತೀನಿ ಒಂದು ವಾರ, ಬಟ್ ಸ್ಟಿಲ್ ಅವನನ್ನು ತುಂಬ ಸ್ಪೋರ್ಟಿವ್ ಆಗಿ ತೊಗೊಂಡು, ಕಾರಣ ಅವನಿಗೆ ಐ ಥಿಂಕ್ ನಾನು ಕರೆಕ್ಟ್ ಕಾರಣ ಕೊಟ್ಟಿರ್ತೀನಿ ಅನಿಸುತ್ತೆ, ಅದನ್ನು ಸ್ಪೋರ್ಟಿವ್ ಆಗೇ ತೊಗೊಂಡು ಇರ್ತಾನೆ. ಸೊ ಅದೆಲ್ಲ ಇದ್ದಾಗ ಓಕೆ, ಈ ಜರ್ನಿ ಒಂಥರ ಮಿಸ್ ಆಗುತ್ತಲ್ಲ, ಈ ಟ್ರಯೋ ಒಂಥರ ಮಿಸ್ ಆಗುತ್ತೆ, ಆ ಥರದ್ದೇನೋ ಅನಿಸ್ತು. ರಕ್ಷಿತನ ಮೇಲೇನೂ ಸಿಕ್ಕಾಪಟ್ಟೆ ಸಿಟ್ಟಿದೆ ಅನಿಸುತ್ತೆ. ರಕ್ಷಿತನ ಮೇಲೂ ಇದೆ, ಬಟ್ ಅದನ್ನು ಮನೆಯಿಂದ ಬರ್ಬೇಕಾದ್ರೆ ಲೈಕ್ ಇಟ್ ಈಸ್ ಜಸ್ಟ್ ಗೇಮ್. ಐ ಥಿಂಕ್ ನಾವು ಜಗಳ ಆಡೋ ಬರೋದಲ್ಲಿ ಪರ್ಸ್ನಲಿ ಎಫೆಕ್ಟ್ ಮಾಡಿದ್ರೆ ನಾನು ಇವಾಗ ಕುತ್ಕೊಂಡು ಬಗ್ಗೆ ಇನ್ನೂ ಹೇಳಬೇಕು ಅಂತ ಅನಿಸುತ್ತೆ. ನಮ್ಮದು ಹೌದು ಗೇಮ್ ಪರ್ಸ್ಪೆಕ್ಟಿವಲ್ಲಿ ಆ ಥರ ಆಗ್ತಿತ್ತು, ಬಟ್ ಪರ್ಸ್ನಲಿ ಇಟ್ ವಾಸ್ ನಾಟ್, ಒಂಥರ ಏನೋ ರೇಜ್ ಇದೆ ಅಂತ. ಆದರೆ ನನಗೆ ಕೊನೆಗೂ ಕಾರಣ ಅವಳಿಗೆ ಹೇಳ್ತದೆ, ಕೊನೆಗೂ ನೀನು ಯಾಕೆ ನನ್ನ ನಾಮಿನೇಟ್ ಮಾಡ್ತಿದ್ಯಾ ಅನ್ನೋದೇ ನನಗೆ ಅರ್ಥ ಆಗ್ತಿಲ್ಲ. ಕೇಳಿದ್ರೆ ಕೊನೆಗೆ ವ್ಯಕ್ತಿತ್ವ ಅಂತ ಹೇಳ್ಬಿಡ್ತೀಯಾ, ಕೇಳಿದ್ರೆ ಇದು ಅಂದ್ಬಿಡ್ತೀಯಾ ಅಂತ. ಸೊ ಅದೊಂದು ಸ್ವಲ್ಪ ಕೋಪ ಇತ್ತು. ಎಷ್ಟು ಎಂಜಾಯ್ ಮಾಡ್ತಿದ್ರಿ ಅಶ್ವಿನಿ ಅವರ ಜಗಳನ? ತುಂಬ ಕೂತ್ಕೊಂಡು ಎಂಜಾಯ್ ಮಾಡ್ತಿದ್ದಂಗೆ ಇರ್ತಿತ್ತು ಕೆಲವು ಸಂದರ್ಭ ಹೌದು. ಯಾಕೆ ಅಂದರೆ ಅವರು ಜಗಳ ಏನಕ್ಕೆ ಶುರು ಮಾಡಿರ್ತಾರೆ, ಯಾರ ವಿರುದ್ಧ ಏನೋ ಅಲಿಗೇಷನ್ ಮಾಡಿರ್ತಾರಲ್ಲ ಅದನ್ನು ಅವರೇ ಮಾಡ್ಕೊಂಬಿಟ್ಟಿರ್ತಾರೆ. ಮೀನ್ ವೈಲ್ ಜಗಳ ಮಾಡ್ತಾ ಇವಾಗ ಏಕವಚನದಲ್ಲಿ ಕರಿಬೇಡ ಅಂತ ಹೇಳಿ ಹೋಗಲ್ಲೋ ಅನ್ನೋದಕ್ಕೆ ಅವರೇ ಹೋಗ್ಬಿಟ್ಟಿರ್ತಾರೆ. ಆವಾಗ ನೀವು ಜಗಳ ಮಾಡ್ತಿರೋ ಕಾರಣ ಏನು, ನೀವೇ ಅದನ್ನು ಯಾಕೆ ಮಾಡ್ತಿದ್ದೀರಾ ಅಂತ ಅವರು ಆ ಥರ ಏನೋ ಕನ್ಫ್ಯೂಸ್ಡ್ ಆಗೋಗ್ತಿದ್ದೆ ನಾನು. ಅದನ್ನು ಅವ್ರ ಜೊತೆನೂ ಡಿಸ್ಕಸ್ ಮಾಡ್ತೀನಿ. ಅವಾಗ ನಾವು ಹೆಂಗೆ ನಿಮಗೋಸ್ಕರ ಸ್ಟ್ಯಾಂಡ್ ತೊಗೊಳಕ್ಕಾಗುತ್ತೆ ಅಶ್ವಿನಿ ಮ್ಯಾಮ್ ಅಂತ. ಸೊ ಎಲ್ಲರ ವ್ಯಕ್ತಿತ್ವದ ಬಗ್ಗೆ ಮಾತಾಡೋದಾದರೆ ಫಸ್ಟು ಅಶ್ವಿನಿ ಅವರಿಂದನೇ ಶುರು. ಅವ್ರು ಆ್ಯಕ್ಚುಲಿ ಶಿ ಈಸ್ ಅ ಗುಡ್ ಲಿಸ್ನರ್, ಬಟ್ ಚೇಂಜ್ ಆಗಿದ್ದೀನಿ ಅಥವಾ ಇದು ಮಾಡಿದ್ದೀನಿ ಅದು ಯಾವುದೂ ನಿಜ ಅಲ್ಲ ಅಂತ ಅನಿಸ್ಬಿಡ್ತು. ಸ್ಪೆಷಲಿ ಲಾಸ್ಟ್ ವೀಕ್ ಅವ್ರು ಫ್ಲಿಪ್ ಆಗೋದ್ರು, ಅಥವಾ ವೀಕೆಂಡಲ್ಲಿ ರಾಶಿಕನ ಬಗ್ಗೆ ಅವರು ಒಂದೆರಡು ಸ್ಟೇಟ್ಮೆಂಟ್ ಮಾಡಿದ್ದು. ನೆಕ್ಸ್ಟ್ ಗಿಲ್ಲಿ ಐ ಥಿಂಕ್ ಹಿ ಈಸ್ ಒಂದು ಜೆನ್ಯೂನ್ ಕಾಮಿಡಿ ಮಾಡ್ತಾನೆ ಅಂತ ಅನಿಸುತ್ತೆ. ಅವನು ಎನರ್ಜಿ ಎಲ್ಲೂ ಡ್ರಾಪ್ ಆಗಿಲ್ಲ, ಕನ್ಸಿಸ್ಟೆಂಟಾಗಿ ಎನರ್ಜಿ ಜಾಸ್ತಿನೇ ಆಗಿದೆ ಅನಿಸುತ್ತೆ. ರಕ್ಷಿತನ್ ಬಗ್ಗೆ ಹೇಳೋದು ಅಂದರೆ ಶಿ ಈಸ್ ವೆರಿ ಸ್ಮಾರ್ಟ್, ವೆರಿ ಕ್ಲೆವರ್. ರಘು ತುಂಬ ನಾಲೆಜಬಲ್ ಪರ್ಸನ್ ರಘು ಸರ್. ಅಂದರೆ ಯಾವುದೇ ವಿಷಯ ಪಿಕ್ ಮಾಡಿದ್ರು ಅವ್ರ ಹತ್ರ ಒಂದಷ್ಟು ಕಾನ್ವರ್ಸೇಷನ್ ಮಾಡ್ಬೋದು ಆ ಥರ. ಧನುಷ್ ಟಾಸ್ಕ್ ಮಾಸ್ಟರ್, ಟಾಸ್ಕ್ಗಳು ತುಂಬ ಚೆನ್ನಾಗಿ ಆಡುವ ಎಲ್ಲ ಟಾಸ್ಕು ಚೆನ್ನಾಗಿ ಆಡ್ತಿದ್ದ. ಕಾವ್ಯ ಅಂದರೆ ಶೀಸ್ ಬೀನ್ ಮೈ ಸಿಸ್ಟರ್ ಥರ ಥ್ರೂ ಔಟ್ ದ ಜರ್ನಿ. ಐ ಹ್ಯಾವ್ ಬೀನ್ ಹರ್ ಸಿಸ್ಟರ್ ಅನಿಸುತ್ತೆ. ಆ್ಯಂಡ್ ಅವಳ ಪರ್ಸ್ನಾಲಿಟಿ ಎಲ್ಲೋ ರೆಕಗ್ನೈಸ್ ಆಗ್ತಿಲ್ಲ, ಯಾರ್ದೋ ಶ್ಯಾಡೋ ಅಂತ ಬಂದಿದ್ದನ್ನ ಬ್ರೇಕ್ ಮಾಡೋಕ್ಕೆ 100% ಎಫರ್ಟ್ ಹಾಕಿದ್ಲು ಅವಳು. ನನಗೂ ಧ್ರುವಂತ್ಗೂ ಬರಲಿಲ್ಲ, ಯಾಕೋ ಗೊತ್ತಿಲ್ಲ. ಅವ್ರು ಹೇಳ್ತಾರಲ್ಲ ಇದು ಆಸ್ಟ್ರಾಲಜಿ ಪ್ರಕಾರ ಬರಲಿಲ್ಲ ಅನಿಸುತ್ತೆ. ಬಿಕಾಸ್ ರೀಕನೆಕ್ಟ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ರು ಆಗದೆ ಇದ್ದಿದ್ದಂದರೆ ನನಗೆ ಧ್ರುವಂತಿಗೆ. ಸೊ ರಾಶಿಕಾ ಐ ಥಿಂಕ್ ಶಿ ವಾಸ್ ಲಾಸ್ಟ್. ಒಂದು ಸ್ವಲ್ಪ ವಾರಗಳು ಎಲ್ಲೋ ಬೇರೆ ಕಡೆ ಕಳೆದೋಗ್ಬಿಟ್ಟಿದ್ಲು ಅಂತ ಅನಿಸುತ್ತೆ. ಇಲ್ಲ ಅಂದರೆ ಇಟ್ ವುಡ್ ಹ್ಯಾವ್ ಬೀನ್ ಮೋರ್ ನೈಸರ್. ಅವಳು ಟಾಸ್ಕ್ ಚೆನ್ನಾಗಿ ಆಡ್ತಿದ್ದರಿಂದ ಕಳೆದು ಹೋಗದೆ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅನಿಸುತ್ತೆ. ಈ ಸಲ ಕಪ್ ಯಾರು ಗೆಲ್ಲಬಹುದು? ಗಿಲ್ಲಿ ಗೆಲ್ಲಬಹುದು ಅನಿಸುತ್ತೆ. ಟಾಪ್ 5 ಯಾರಿರ್ತಾರೆ? ಟಾಪ್ 5 ಐ ಥಿಂಕ್ ಗಿಲ್ಲಿ ಇರ್ತಾನೆ. ಧನು ಇವಾಗ ಕ್ಯಾಪ್ಟನ್ಸಿ ಆಗಿರೋದ್ರಿಂದ ಧನು ಇರ್ತಾನೆ. ರಕ್ಷಿತಾ ಇರ್ತಾಳೆ ಅನಿಸುತ್ತೆ. ಆಮೇಲೆ ರಘು ಸರ್ ಇರ್ತಾರೆ ಅನಿಸುತ್ತೆ. ಆ್ಯಂಡ್ ಐ ವಾಂಟ್ ಟು ಸೇ ಕಾವ್ಯ, ಬಟ್ ನನಗೆಲ್ಲೋ ಇರಲ್ವೇನೋ ಅನ್ನೋ ಫೀಲಿಂಗ್ ಇವಾಗ ಅಂದರೆ ಫ್ಯಾಮಿಲಿ ರೌಂಡ್ ಆದಮೇಲೆ ಅನಿಸಿದ್ದು. ಈ ವೀಕೆಂಡ್ VT ಎಲ್ಲ ತೋರಿಸಿದ್ಮೇಲೆ ಇನ್ನೊಂದು ಐ ಡೋಂಟ್ ವಾಂಟ್ ಟು ಸೇ ಅಶ್ವಿನಿ ಮ್ಯಾಮ್, ಬಟ್ ಇರ್ತಾರೆ ಅನಿಸುತ್ತೆ. ನಿಮ್ಮ ಪ್ರಕಾರ ಯಾರು ಕಪ್ ಗೆಲ್ಲಬೇಕು? ಧನು ಗೆಲ್ಲಬೇಕು.
ಬಟ್ ಗಿಲ್ಲಿ ಗೆಲ್ತಾನೆ ಅನಿಸುತ್ತೆ. ಓಕೆ, ಹೋಗಬೇಕಾದ್ರೆ ಒಂದಿಷ್ಟು ಯೋಚನೆ ಮಾಡ್ಕೊಂಡು ಹೋಗಿರ್ತೀರಾ ಬಿಗ್ ಬಾಸಲ್ಲಿ, ನಾನು ಹಿಂಗೆ ಆಡಬೇಕು, ನನ್ನ ವ್ಯಕ್ತಿತ್ವ ಹಿಂಗೆ ತೋರಿಸ್ಬೇಕು, ಅದೆಲ್ಲ ಮುಗಿಸಿ ಆಟ ಮುಗಿಸಿ ಬಂದಿದ್ದೀರಾ, ಮುಂದೆ ಏನು ಮಾಡ್ತೀರಾ? ಇಲ್ಲಿಂದ ಒಂದಷ್ಟು ಲೆಸನ್ಸ್ ಅಂದರೆ ಐ ಥಿಂಕ್ ನನ್ನ ಒಂದು ಸ್ಟ್ರಾಂಗರ್ ವರ್ಷನ್ ಇವಾಗ ಬಂದಿದೆ ಅಂತ ಅನಿಸುತ್ತೆ. ಐ ಆಮ್ ಸ್ಟ್ರಾಂಗರ್ ದ್ಯಾನ್, ಮನೆಯೊಳಗೆ ಹೋಗೋದಕ್ಕೂ ಇವಾಗಲೂ ಸ್ಟ್ರಾಂಗ್ ಇದ್ದೀನಿ ಸಿಚುಯೇಷನ್ನ ಎದುರಿಸೋಕ್ಕೆ ಅಂತ ಅನಿಸುತ್ತೆ. ಒಂದು ಅಷ್ಟು ಕ್ಯಾರೆಕ್ಟರ್ಸ್ ಮಾಡಬೇಕು, ಒಳ್ಳೊಳ್ಳೆ ಕ್ಯಾರೆಕ್ಟರ್ಸ್ ಮಾಡಬೇಕು. ನಂಗೆ ಸೀರಿಯಲ್ ಮಾಡೋದು ಆ್ಯಕ್ಚುಲಿ ನಾನು ಒಳಗಡೆನೂ ಹೇಳ್ತೀನಿ, ನಂಗೆ ತುಂಬ ಇಷ್ಟ, ಆ ಜರ್ನಿನೇ ಇಷ್ಟ, ಸೀರಿಯಲ್ ಜರ್ನಿ. ಸೊ ಸೀರಿಯಲ್ ಮಾಡಬೇಕು ಅನ್ನೋ ಆಸೆನೂ ಇದೆ. ಆ್ಯಂಡ್ ಒಳ್ಳೆ ಆಪರ್ಚುನಿಟೀಸ್ ಸಿಕ್ಕಿದ್ರೆ ಸಿನಿಮಾದಲ್ಲಿ ಕಾಣಿಸ್ಕೋಬೇಕು ಅಂತಲೂ ಆಸೆ ಇದೆ. ಈ ಕ್ಷಣಕ್ಕೆ ಬಿಗ್ ಬಾಸ್ನ ಈ ಪ್ಲೇಸ್ ಆಗಿರ್ಬೋದು, ಈ ವಸ್ತು ಆಗಿರ್ಬೋದು ಮಿಸ್ ಮಾಡ್ಕೋತಿದ್ದೀನಿ ಅಂದರೆ? ನನ್ನ ಬೀನ್ ಬ್ಯಾಗು, ಐ ಮೀನ್ ನಾನು ಜಾಸ್ತಿ ಒಂದು ಬೀನ್ ಬ್ಯಾಗಲ್ಲಿ ಒಂದು ಕಪ್ ಕಾಫಿನೋ ಅಥವಾ ಬಿಸಿನೀರು ಕುಡಿತಾ ಕೂತಿದ್ದೆ. ಅದೇನೋ ನಂಗೆ ರಿಲ್ಯಾಕ್ಸ್ ಆಗ್ತಿತ್ತು. ಅದು ಈ 4 o'clock ಅಂದರೆ ನಮಗೆ ಟೈಮ್ ಗೊತ್ತಾಗ್ತಿರಲಿಲ್ಲ ಅಫ್ಕೋರ್ಸ್, ಬಟ್ ಆ ಸನ್ಲೈಟ್ ಕಮ್ಮಿ ಆಗ್ತಾ ಇರುವಾಗ ಅಲ್ಲಿ ಒಂದು ಮೂಮೆಂಟ್ ಅದನ್ನು ಮಿಸ್ ಮಾಡ್ಕೋತೀನಿ ಸಿಕ್ಕಾಬಟ್ಟೆ. ಏನಾದರೂ ಬಿಟ್ಟು ಬಂದಿದ್ದೀರಾ ಬಿಗ್ ಬಾಸಲ್ಲಿ? ಏನೂ ಬಿಟ್ಟು ಬಂದಿಲ್ಲ. ಐ ಥಿಂಕ್ ಎಲ್ಲ ಪ್ಯಾಕ್ ಮಾಡಿ ಕಳಿಸಿದ್ದಾರೆ ಅನಿಸುತ್ತೆ, ನಂಗೆ ಗೊತ್ತೂ ಇಲ್ಲ. ಬಟ್ ಏನು ಬಿಟ್ಟು ಬಂದಿಲ್ಲ. ವ್ಯಕ್ತಿತ್ವದಲ್ಲಿ ಏನಾದರೂ ಬಿಟ್ಟು ಬಂದಿದ್ದೀರಾ? ಇಲ್ಲಿ ಹೋದಾಗ ಒಂಥರ ಮನಸ್ಥಿತಿ ಇತ್ತು, ಅಲ್ಲಿಂದ ಬಂದಾಗ ಕೆಲವನ್ನ ಬಿಟ್ಟು ಬಂದಿದ್ದೀನಿ ಅಂದರೆ ಯಾವುದು? ಆ ಥರ ಅಂದರೆ ಒಂಥರ ಏನೋ ತುಂಬ ಸಾಧಿಸ್ಬಾರ್ದು, ಯಾರು ಏನಾದ್ರು ಹೇಳಿದ್ರೆ ಇಟ್ಸ್ ಒಪಿನಿಯನ್ ಅಷ್ಟೇ. ಎವ್ರಿ ವೀಕೆಂಡ್ ನಮಗೆ ಸುದೀಪ್ ಸರ್ ಅದನ್ನ ಹೇಳ್ಕೊಡ್ತಾಯಿದ್ರು, ಅದು ಒಪಿನಿಯನ್, ಅವ್ರ ಒಪಿನಿಯನ್ ಅಷ್ಟೇ. ಅದನ್ನು ನೀವು ಅದು ಸರಿ ತಪ್ಪು ಅಂತ ನೀವು ತೊಗೊಳ್ಬೇಕು ಅಂತಲೇ ಏನಿಲ್ಲ ಅಂತ ಅದನ್ನು ಕಲ್ತಿದ್ದೀನಿ ಅನಿಸುತ್ತೆ. ಅದನ್ನ ಇನಿಷಿಯಲಿ ತುಂಬ ಏನಾದ್ರು ಹೇಳಿದ ತಕ್ಷಣ ಅದನ್ನು ತುಂಬ ಸಾಧಿಸ್ತಿದ್ದೆ, ಯಾಕೆ ಅವ್ರು ಹಂಗೆ ಹೇಳಿದ್ರು ಏನು ಅದನ್ನು ಬಿಟ್ಟು ಬಂದಿದ್ದೀನಿ ಅನಿಸುತ್ತೆ. ಕೊನೆಯದಾಗಿ ನಿಮ್ಮ ಅಪ್ಪ ಅಮ್ಮನಿಗೆ ಹೋಗಿರೋದೇ ಒಂದು ಖುಷಿ, ಈಗ ಬಂದ ಮೇಲೆ ಏನು ಹೇಳಿದ್ರು, ಫಸ್ಟ್ ಮಾತೇನು ಅಂತ? ಅವ್ರು ಫಸ್ಟ್ ಹೇಳಿದ್ದೆ, ನಿನ್ನ ವ್ಯಕ್ತಿತ್ವ ನೀನು ಬಿಡದೆ ಆಡಿದೆ, ವಿ ಆರ್ ವೆರಿ ಪ್ರೌಡ್ ಆಫ್ ಯು ಅಂತ. ನೀನು ಹೆಂಗೆ ನಮಗೆ ಏನೂ ಒಂಥರ ಈ ಥರ ನೆಗೆಟಿವು, ನನ್ನ ಮಗಳು ಯಾಕೆ ಆ ಎಪಿಸೋಡಲ್ಲಿ ಆ ಥರ ಮಾಡಿದ್ಲು, ಯಾಕೆ ಹಿಂಗೆ ಮಾಡಿದ್ಲು ಅಂತ ನಮ್ಗೆ ಯಾವತ್ತೂ ಅನಿಸಿಲ್ಲ ಇಷ್ಟು ದಿನದಲ್ಲಿ. ಸೊ ತುಂಬ ಖುಷಿ ಇದೆ ಅಂತ ಹೇಳಿದ್ರು. ದ್ಯಾಟ್ ಓಕೆ, ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಒಳ್ಳೊಳ್ಳೆ ಪ್ರಾಜೆಕ್ಟ್ ಸಿಗಲಿ, ಮತ್ತೆ ಸೀರಿಯಲ್ ಲೋಕದಲ್ಲಿ ಮಿಂಚಿ ಅನ್ನೋದೇ ನಮ್ಮ ಆಶಯ. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ, ನಿಮ್ಮ ಟೈಮಿಗೆ, ಎವ್ರಿಥಿಂಗ್. ಥ್ಯಾಂಕ್ ಯು. ನೋಡಿದ್ರಲ್ಲ, ಇದಿಷ್ಟು ಸ್ಪಂದನಾ ಸೋಮಣ್ಣ ಅವರ ಮಾತು. ಸೊ ಬಿಗ್ ಬಾಸ್ ಮನೆಯಲ್ಲಿ ತಮ್ಮ ವ್ಯಕ್ತಿತ್ವದ ಜೊತೆಗೆ ತಮ್ಮ ವ್ಯಕ್ತಿತ್ವವನ್ನು ತೋರಿಸಿಕೊಟ್ಟು ಒಂದಿಷ್ಟು ಅವರ ಹೆಸರನ್ನು ಉಳಿಸಿ ಹೊರಗಡೆ ಬಂದಿದ್ದಾರೆ. ಸೀರಿಯಲ್ ಜೊತೆಗೆ ಸಿನಿಮಾದಲ್ಲೂ ಅವಕಾಶ ಸಿಕ್ಕರೆ ಖಂಡಿತ ಮಾಡ್ತೀನಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.